ಪಾಂಡವಪುರ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದ ಆರ್.ಪಿ. ಖುಷಿ ಶಿವಾರಗುಡ್ಡದ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಗ್ರಾಮದ ಪ್ರಿಯಾಂಕಾ ಪ್ರದೀಪ್ ಅವರ ಪುತ್ರಿಯಾಗಿರುವ ಆರ್.ಪಿ. ಖುಷಿ ಗುಲಾಬಿ ವಿದ್ಯಾನಿಕೇತನ ಶಾಲೆಯಲ್ಲಿ 1ರಿಂದ 4ನೇ ತರಗತಿವರೆಗೆ ವಿದ್ಯಾಭ್ಯಾಸ ನಡೆಸಿ ಬಳಿಕ ಹುಣಸೆ ಕಟ್ಟೆಕೊಪ್ಪಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿ ನವೋದಯ ಪರೀಕ್ಷೆ ಎದುರಿಸಿದ್ದರು. ಕೆಲವು ಅಂಕಗಳ ಕೊರತೆಯಿಂದಾಗಿ ಪ್ರವೇಶಾತಿಗೆ ಲಭ್ಯವಾಗಿರಲಿಲ್ಲ. 6ನೇ ತರಗತಿಯಲ್ಲಿ ಮತ್ತೆ ಪರೀಕ್ಷೆ ಬರೆದು ನವೋದಯ ಶಾಲೆಗೆ ಆಯ್ಕೆ ಆಗಿರುತ್ತಾರೆ. ಇವರ ತಾತ ಲೇಟ್ ದೇವರಾಜು ಅವರ 70ರ ದಶಕದಲ್ಲಿ MA ಪದವಿ ಪಡೆದು ಸಮಾಜ ಸೇವೆ ಮತ್ತು ಜನಪರ ಸೇವೆ ಮಾಡುತ್ತಿದ್ದರು. ಇದೀಗ ಮೊಮ್ಮಗಳು ನವೋದಯ ಶಾಲೆಗೆ ಆಯ್ಕೆ ಆಗಿರುವುದರಿಂದ ಅವರ ಕುಟುಂಬ ಖುಷಿಯಾಗಿದೆ ಎಂದು ನಿವೃತ್ತ ಶಿಕ್ಷಕ ರೈತ ಸಂಘದ ಮುಖಂಡ ಕಾಳೇಗೌಡನಕೊಪ್ಪಲು ವೆಂಕಟೇಶ್ ಜನಪ್ರಗತಿ ಕನ್ನಡ ಟಿವಿಗೆ ತಿಳಿಸಿದರು. ನನ್ನ ಆಯ್ಕೆಗೆ ತಾಯಿ ಪ್ರಿಯಾಂಕಾ, ತಂದೆ ಪ್ರದೀಪ್ ಹಾಗೂ ಶಿಕ್ಷಕರಾದ ಟಿ. ಪ್ರಕಾಶ್ ಶಂಕರ್ ಅವರ ಪರಿಶ್ರಮ ಕಾರಣ ಎಂದು ವಿದ್ಯಾರ್ಥಿನಿ ಆರ್.ಪಿ. ಖುಷಿ ತಿಳಿಸಿದರು. ಇದೇ ವೇಳೆ ಖುಷಿ ಅವರನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಭಿನಂದಿಸಿ ಗೌರವಿಸಿದರು. ಖುಷಿ ಅಂತೇಳಿ ನವೋದಯ ಶಾಲೆಗೆ ಸೆಲೆಕ್ಷನ್ ಆಗಿದ್ದಾರೆ. 7ನೇ ತರಗತಿಗೆ 6ನೇ ತರಗತಿಯಲ್ಲೇ ಸೆಲೆಕ್ಷನ್ ಆಗಬೇಕಾಗಿತ್ತು. ಕೆಲವು ಸ್ವಲ್ಪದೇ ಅಂತರದಿಂದ ಮಿಸ್ ಆಗಿತ್ತು. ಈಗ ಮೊನ್ನೆ ಅವ್ರ ತಂದೆ ತಾಯಿಗಳಿಗೆ ಫೋನ್ ಮಾಡಿ ನಮ್ಮ ಶಾಲೆ ಕರ್ಕೊಬನ್ನಿ, ನಿಮ್ಮ ಮಗು ಸೆಲೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಇವಳು ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ರಾಗಿಮುದ್ದನಹಳ್ಳಿ ಗುಲಾಬಿ ಶಾಲೆಯಲ್ಲಿ 1ರಿಂದ 4ನೇ ಕ್ಲಾಸ್ ತನಕ ಮುಗಿಸಿದ್ದಾರೆ. 5ನೇ ಕ್ಲಾಸನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸೆಕಟ್ಟೆ ಮಾಡಿದ್ದಾರೆ. ಅಲ್ಲಿಯ ಗುರುಗಳು ಪ್ರಕಾಶ್ ತುಂಬ ಕಾಳಜಿ ವಹಿಸಿ ತುಂಬ ಕೋಚಿಂಗ್ ಎಲ್ಲ ಕೊಟ್ಟು ಇವರು ಸೆಲೆಕ್ಷನ್ ಆಗೋಕ್ಕೆ ತುಂಬ ಕಾಳಜಿ ವಹಿಸಿದ್ದಾರೆ. ಮತ್ತು ಅವ್ರ ತಂದೆ ಪ್ರದೀಪ್, ತಾಯಿ ಪ್ರಿಯಾಂಕಾ ಅಂತೇಳಿ ತುಂಬ ಮಗಳು ಅಲ್ಲಿ ಸೇರಲೇಬೇಕು ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ರು. ಆ ಆಸೆ ನೆರವೇರಿದೆ. ನಿಮ್ಗೆ ಏನನ್ಸುತ್ತೆ? ನವೋದಯ ಸ್ಕೂಲ್ಗೆ ಸೆಲೆಕ್ಷನ್ ಆಗಿದ್ದೀರಾ, ನಿಮಗೆ ಏನನ್ಸುತ್ತೆ? ಈಗ ನಿಮಗೆ ಹೋಗೋದಕ್ಕೆ ಇಷ್ಟ ಇದೆಯಾ? ನನಗೆ ತುಂಬ ಇಷ್ಟ ಇದೆ. ನಾನು ನವೋದಯ ಸೀಟ್ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತೈತೆ. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ಗುರು.